ಕ್ಲೀನ್ ಇಮೇಜ್ ಸಿಎಂ, ಕ್ಲೀನ್ ಇಮೇಜ್ ಲೀಡರ್ ಸಿದ್ದರಾಮಯ್ಯ ಅವರನ್ನ ಹೇಗಾದ್ರೂ ಮಾಡಿ ಮೂಡ ಹಗರಣದಲ್ಲಿ ಸಿಕ್ಕಾಕ್ಸಿ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ವಿಪಕ್ಷಗಳು ನಾನಾ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡಿದ್ವು. ಕೊನೆಗೆ ಮೈಸೂರು ಚಲೋ ಪಾದಯಾತ್ರೆಯನ್ನು ಕೂಡ ಮಾಡಿ ಮುಗಿಸಿದ್ವು. ಇಷ್ಟೆಲ್ಲ ಆದ ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ಕೊಟ್ಟಾಯಿತು. ಆದರೂ ಕೂಡ ಹೆದರದೆ ಬೆದರದೆ ಸಿಎಂ ಸಿದ್ದರಾಮಯ್ಯನವರು ಬಹಳಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಕಾನೂನು ರೀತಿಯಲ್ಲಿ ಹೋರಾಟಕ್ಕೆ ನಾನು ರೆಡಿಯಾಗಿದ್ದೀನಿ, ಇದರಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಹೇಳಿ ಮೊದಲಿನಿಂದಲೂ ಕೂಡ ಅವರು ಮಾತನಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಈ ಮೂಡ ಹಗರಣದಲ್ಲಿ ಅವರ ತಂತ್ರಗಾರಿಕೆಯನ್ನ ನೋಡಿ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಶಾಕ್ ಆಗಿಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಮೂಡ ಆರೋಪವೇ ಸಿದ್ದರಾಮಯ್ಯನವರಿಗೆ ವರವಾಗಿ ಬಿಟ್ಟಿದೆ. ತನ್ನ ಲಾಭಕ್ಕೆ ವಿವಾದವನ್ನ ತಿರುಗಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಚಾಣಾಕ್ಷತೆಗೆ ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಆಗ್ಬಿಟ್ಟಿದೆ. ಮೂಡ ಗೂಗ್ಲಿಯನ್ನೇ ಸಿಕ್ಸರ್ ಬಾರಿಸಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ರಾಜಕೀಯ ತಂತ್ರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಶಾಕ್ ಆಗಿದ್ದಾರೆ. ಯಾರು ಟಚ್ ಮಾಡದಂತೆ ಚಕ್ರವ್ಯೂಹವನ್ನ ರಚಿಸಿದ್ದ ಹೇಗೆ? ಹಾಗಾದ್ರೆ ಸಿದ್ದರಾಮಯ್ಯ ರಣವ್ಯೂಹ ಭೇದಿಸಲು ಅಸಾಧ್ಯವಾಗಿದ್ದ ಹೇಗೆ? ಸಿದ್ದರಾಮಯ್ಯ ಪ್ಲಾನ್ ಹೈಕಮಾಂಡ್ ಕಕ್ಕಾಬಿಕ್ಕಿಯಾಗಿದ್ದ ಹೇಗೆ? ಸಿದ್ದು ರಾಜೀನಾಮೆ ಕೇಳಲು ಖರ್ಗೆ ಧೈರ್ಯ ಮಾಡಲಿಲ್ಲ ಯಾಕೆ? ಹಾಗಾದ್ರೆ ಕಾಂಗ್ರೆಸ್ ಮಾತ್ರವಲ್ಲದೆ ಬಿಜೆಪಿಗೂ ಶಾಕ್ ಕೊಟ್ಟಿದ್ದ ಹೇಗೆ ಸಿದ್ದರಾಮಯ್ಯನವರು? ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟುಗೂಡಿ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿದ್ವು. ಮತ್ತೊಂದು ಕಡೆ ಇಷ್ಟೆಲ್ಲ ಒತ್ತಡದ ನಡುವೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಈ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳಲಿಲ್ಲ. ಬಿಕಾಸ್ ಯಾಕೆ ಅನ್ನೋದೇ ಈಗಿರುವಂತ ಒಂದು ಪ್ರಶ್ನೆ. ಜೊತೆಗೆ ಸಿದ್ದರಾಮಯ್ಯನವರು ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಹಳಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ತಾವು ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಎಷ್ಟು ಮುಖ್ಯ, ಕಾಂಗ್ರೆಸ್ನ ಗೆಲುವಿನಲ್ಲಿ ಮತ್ತು ಕಾಂಗ್ರೆಸ್ನ ಪಕ್ಷದಲ್ಲಿ ಅವರ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ತೋರಿಸಿಕೊಟ್ಬಿಟ್ರು. ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ನವ್ರಿಗೂ ಕೂಡ. ಗಮನಿಸ್ತಾ ಹೋಗೋಣ ಅವರ ತಂತ್ರಗಾರಿಕೆ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಮೂಡ ವಿವಾದ ಭುಗಿಲೇಳ್ತಾ ಇದ್ದಂತೆ ಅಹಿಂದ ಅಸ್ತ್ರವನ್ನ ಬಿಡ್ತಾರೆ ಸಿದ್ದರಾಮಯ್ಯನವರು. ಪ್ರಶ್ನಾತೀತ ಅಹಿಂದ ನಾಯಕ ರಾಜ್ಯದಲ್ಲಿ ಸಿದ್ದರಾಮಯ್ಯ, ಸಿಎಂ ಸಿದ್ದರಾಮಯ್ಯ. ಅಹಿಂದ ಸಮುದಾಯಗಳ ಏಕೈಕ ಪ್ರಶ್ನಾತೀತ ನಾಯಕ ಯಾರಪ್ಪ ಅಂದ್ರೆ ಸದ್ಯದ ಮಟ್ಟಿಗೆ ಅದು ಸಿಎಂ ಸಿದ್ದರಾಮಯ್ಯನವರು. ಅಹಿಂದ ನಾಯಕನನ್ನ ಟಚ್ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ, ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಧೂಳಿಪಟ ಆಗ್ಬಿಡುತ್ತೆ. ಜೊತೆಗೆ ಬಿಜೆಪಿಯು ಕೂಡ ಅಷ್ಟೇ. ಅಹಿಂದ ವರ್ಗಗಳ ಬಲವನ್ನ ಗಳಿಸಿಕೊಳ್ಳುವ ಅಂದ್ರೆ ಒಲವನ್ನ ಗಳಿಸಿಕೊಳ್ಳುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಇದೇ ಕಾರಣವನ್ನ ಮುಂದಿಟ್ಕೊಂಡು ಒಬಿಸಿ ಮುಖ್ಯಮಂತ್ರಿಯನ್ನ ಕೆಳಗಿಳಿಸುವಂತ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನವರು ಅಂತ ಹೇಳಿ ಬಿಂಬಿಸುವುದಕ್ಕೆ ಪ್ರಯತ್ನ ಪಟ್ಟರು. ಪ್ರಬಲ ಸಮುದಾಯ ಹುನ್ನಾರ ನಡೆಸಿದೆ ಎಂಬ ವಿಚಾರವನ್ನ ಅಹಿಂದ ಸಮುದಾಯಕ್ಕೆ ಆ ಒಂದು ಮೆಸೇಜ್ ಅನ್ನ ಕಳಿಸೋದಕ್ಕೆ ಪ್ರಯತ್ನ ಪಟ್ಟರು. ಅಂದ್ರೆ ಇಡೀ ಪ್ರಕರಣದ ಗಮನವನ್ನ ಬೇರೆಡೆಗೆ ತಿರುಗಿಸಿ ಬಿಡ್ತಾರೆ ಸಿಎಂ ಸಿದ್ದರಾಮಯ್ಯನವರು.
JDS ಬಿಜೆಪಿ ಜೊತೆ ಗುರುತಿಸಿಕೊಂಡಿರೋ ಮೇಲ್ವರ್ಗಗಳು ಬಿಜೆಪಿ ಮತ್ತು JDS ಜೊತೆಗೆ ಗುರುತಿಸಿಕೊಂಡಿದ್ದಾವೆ. ಪ್ರಬಲ ಸಮುದಾಯಗಳು ಒಬ್ಬ ಅಹಿಂದ ಸಮುದಾಯದ ನಾಯಕನನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅಹಿಂದ ವರ್ಗಗಳ ನಾಯಕರಿಗೆ ಅಥವಾ ಅಹಿಂದ ವರ್ಗಕ್ಕೆ ಮನಮುಟ್ಟುವಂತೆ ತಿಳಿಸುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಅವರು ಇಡೀ ಪ್ರಕರಣದ ಗಮನವನ್ನ ಬೇರೆಡೆಗೆ ಸೆಳಿತಾರೆ, ಬೇರೆಡೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರ ದೂರ ಆಗಿ ಹೋಗ್ಬಿಡುತ್ತೆ. ಅಲ್ಲಿಗೆ OBC ಮತ ಸೆಳೆಯುವ ನಾಯಕ ಆ ಪಕ್ಷಗಳಲ್ಲಿ ಇಲ್ಲ. ಎಕ್ಸಾಕ್ಟ್ಲಿ ಹೌದು. ಅಹಿಂದ ನಾಯಕ ಯಾರಪ್ಪ ಅಂತ ಅಂದ್ರೆ ಇದು ಸಿದ್ದರಾಮಯ್ಯ. ಬಿಜೆಪಿಯಲ್ಲಿ ಯಾರಾದ್ರೂ ಅಹಿಂದ ನಾಯಕ ಇದ್ದಾರಾ? ಇಲ್ಲ. JDS ನಲ್ಲಿದ್ದಾರಾ? ಇಲ್ಲ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರೋದು. ತನ್ನಿಂದ OBC ಮತಗಳು ಒಟ್ಟುಗೂಡಿವೆ ಅನ್ನೋ ಸಂದೇಶವನ್ನ ಸ್ವತಃ ಕಾಂಗ್ರೆಸ್ನ ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರಿಗೂ ಕೂಡ ರವಾನೆ ಮಾಡಿದಂತಾಯಿತು. ಜೊತೆಗೆ ತಮ್ಮ ಪಕ್ಷದಲ್ಲೇ ಇರುವಂತ ವಿರೋಧಿಗಳಿಗೂ ಕೂಡ ರವಾನೆ ಮಾಡಿದಂತಾಯಿತು. ತನ್ನನ್ನ ಇಳಿಸಿದ್ರೆ OBC ಮತಗಳು ಚದುರಿ ಹೋಗುತ್ತವೆ. OBC ಮತಗಳು ಬಿಜೆಪಿಯತ್ತೂ ಕೂಡ ವಾಲುವಂತ ಸಾಧ್ಯತೆ ಇದೆ, JDS ನತ್ತೂ ಕೂಡ ವಾಲುವಂತ ಸಾಧ್ಯತೆ ಇದೆ ಅನ್ನೋ ಎಚ್ಚರಿಕೆಯ ಸಂದೇಶವನ್ನ ಈ ಮುಖೇನ ಸಿದ್ದರಾಮಯ್ಯನವರು ನೀಡಿಬಿಟ್ರು. BSY ಅವರನ್ನ ಬಿಜೆಪಿ ಇಳಿಸ್ತು. ಬಿಜೆಪಿ ಹೈಕಮಾಂಡ್ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೇ ಅವರನ್ನ ಇಳಿಸಿ ಅವರ ಶಿಷ್ಯ ಬೊಮ್ಮಾಯಿಗೆ ಪಟ್ಟವನ್ನ ಕಟ್ತು. ಅದಾದ ನಂತರ ಏನಾಯ್ತು? ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಹೇಳ ಹೆಸರಿಲ್ಲದೆ ಕೊಚ್ಚಿಕೊಂಡು ಹೋಯಿತು. ಆಗ ರಾಜ್ಯದ ಪ್ರಬಲ ಸಮುದಾಯ ವೀರಶೈವ ಲಿಂಗಾಯತ ಮತಗಳು ಸಂಪೂರ್ಣವಾಗಿ ಒಡೆದು ಹೋಗ್ತವೆ, ಕಾಂಗ್ರೆಸ್ನತ್ತ ಬಂದ್ಬಿಡ್ತವೆ. ಹಾಗಾಗಿನೇ ಬಿಜೆಪಿ BS ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ ನಂತರ ನೆಲ ಕಚ್ಚಿಬಿಡುತ್ತೆ ರಾಜ್ಯದಲ್ಲಿ. ಸಂಪುಟ ಶಾಸಕಾಂಗ ಸಭೆಗಳಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಒಲವು ಹೆಚ್ಚಾಗಿ ಹೋಗುತ್ತೆ. ರಾಜಕೀಯೇತರ ಸಂಘಗಳು ಕೂಡ ಸಿದ್ದರಾಮಯ್ಯನವರ ಪರವಾಗಿನೇ ನಿಲ್ತವೆ. ರಾಜ್ಯಾದ್ಯಂತ ಸಿದ್ದರಾಮಯ್ಯನವರ ಪರ ಶೋಷಿತರು ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ. ರಾಜೀನಾಮೆ ಕೊಟ್ರೆ ಸರ್ಕಾರಕ್ಕೆ ಗಂಡಾಂತರ ಅನ್ನೋ ಸುದ್ದಿ ಎಲ್ಲಾ ಕಡೆಯೂ ಕೂಡ ಹರಡಬಿಡುತ್ತೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಿಲ್ಲುವಂತೆ, ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿದ್ದಾರೆ. ಮೋದಿ ಅಲೆ ಇದ್ರೂ ಕೂಡ ಅಂತ ನಾಯಕನನ್ನ ಏನಾದ್ರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಜುಗರ ತಪ್ಪಿಸಿಕೊಳ್ಳೋ ಸಲುವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಗಟ್ಟಿ ನಿರ್ಧಾರ ಮಾಡಿ ಕೆಳಗಿಳಿಸಿದ್ದೆ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋ ಸಂದೇಶ ಎಲ್ಲಾ ಕಡೆಯೂ ಕೂಡ ಹರಡಿಬಿಡುತ್ತೆ. ನೋಡಿ, ಇನ್ನೊಂದು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ ಬಿಜೆಪಿ ಆರಾಮಾಗಿ ಸರ್ಕಾರ ರಚನೆ ಮಾಡಿಕೊಳ್ಳುತ್ತೆ. ಈಗಾಗಲೇ ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದ್ದಾರೆ. 50 ಕಾಂಗ್ರೆಸ್ನ ಶಾಸಕರಿಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ನಿನ್ನೆ ತಾನೇ ರವಿಕುಮಾರ್ ಗಣಿಗ ಮಂಡ್ಯ ಶಾಸಕ ಮಾತನಾಡಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಹಾಗಾಗಿನೇ ಸಿದ್ದರಾಮಯ್ಯ ಒಬ್ಬ ಕಾಂಗ್ರೆಸ್ನ ಪ್ರಬಲ ನಾಯಕ, ಜೊತೆಗೆ ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ. ಅಂತ ಒಬ್ಬ ನಾಯಕನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿಬಿಟ್ರೆ ಕಾಂಗ್ರೆಸ್ನಲ್ಲಿ ಒಡಕು ಉಂಟಾಗುತ್ತೆ. ನಾ ಮುಂದು ತಾ ಮುಂದು ಅಂತ ಹೇಳಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳೇನಿದಾರಲ್ಲ ಒಬ್ಬೊಬ್ರು ಮುಂದೆ ಬರೋದಕ್ಕೆ ಶುರು ಮಾಡ್ತಾರೆ. ಆಗ ಕಾಂಗ್ರೆಸ್ ಪಕ್ಷ ಛಿದ್ರವಾಗಿ ಹೋಗುತ್ತೆ. ಹಾಗಾಗಿನೇ ಬಿಜೆಪಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ನಾವೇ ಅವಕಾಶವನ್ನ ಮಾಡಿಕೊಟ್ಟಂಗಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಸಂದೇಶವನ್ನ ರವಾನೆ ಮಾಡ್ತಾರೆ. ಇದೆಲ್ಲದರ ನಡುವೆ ಖರ್ಗೆ ಅವರು ಕೂಡ ಶಾಕ್ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಅಷ್ಟು ಈಸಿಯಾಗಿ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಜೊತೆಗೆ ಸ್ವಪಕ್ಷದ ವಿರೋಧಿಗಳು ಕೂಡ ಶಾಕ್ ಆಗಿದ್ದಾರೆ. ಜೊತೆಗೆ ವಿರೋಧ ಪಕ್ಷಗಳು ಕೂಡ ಶಾಕ್ ಆಗಿ ಸುಮ್ಮನೆ ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಕಾಸ್ ಒಬ್ಬ ಅಹಿಂದ ನಾಯಕ ಮುಖ್ಯಮಂತ್ರಿ ಆಗಿರೋದನ್ನ ಈ ಬಿಜೆಪಿ ಮತ್ತು JDS ನವರಿಗೆ ಸಹಿಸಿಕೊಳ್ಳಲಾಗ್ಲಿಲ್ಲ. ಹಾಗಾಗಿನೇ ಅವರನ್ನ ಇಳಿಸಿದ್ದಾರೆ ಅನ್ನೋ ಸಂದೇಶವನ್ನ ಅಹಿಂದ ವರ್ಗಕ್ಕೆ ಹರಡಿ ಬಿಟ್ಟಿದ್ದಾರೆ. ಅವರನ್ನ ಟಚ್ ಮಾಡಿಬಿಟ್ರೆ ಬರೋ ಓಟ್ ಕೂಡ ಬಿಜೆಪಿಗೆ ಬರಲ್ಲ ಅನ್ನೋ ಭಯ ಬಿಜೆಪಿ ಮತ್ತು JDS ನಾಯಕರಿಗಿದೆ. ಹಾಗಾಗಿನೇ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಈ ಹಗರಣವನ್ನ ಯಾವ ರೀತಿಯಾಗಿ ಪ್ಲಸ್ ಮಾಡಿಕೊಂಡ್ರು ಅನ್ನೋದು ಕೂಡ ಇಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ.